ಹರೇ ಕೃಷ್ಣ. ತಮ್ಮೆಲ್ಲರಿಗೂ ಈ ಏಕಾದಶಿಯ ಮಹಿಮೆ, ವೈಶಾಖ ಮಾಸದ ಶುಕ್ಲ ಪಕ್ಷದ ಏಕಾದಶಿಯ ಹೆಸರು, ಅದರ ಮಹಿಮೆ, ಪಾರಣದ ವಿಧಿ, ಪಾರಣದ ಸಮಯ ಎಲ್ಲವನ್ನು ತಿಳ್ಕೊಳ್ಳೋದಕ್ಕೆ ನಾನು ಸ್ವಾಗತವನ್ನು ಕೊಡ್ತೀನಿ. ಪಾರಣದ ಸಮಯವನ್ನು ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ ವಿಡಿಯೋದ ಕೊನೆಯ ಭಾಗದಲ್ಲಿ ಇಂಥ ಬಗ್ಗೆ ಸಿಗುತ್ತೆ. ಅದಕ್ಕೋಸ್ಕರ ಸಂಪೂರ್ಣವಾಗಿ ಇದನ್ನು ಕೇಳಿ, ಮತ್ತು ಈ ಏಕಾದಶಿಯನ್ನು ಹೇಗೆ ಆಚರಣೆ ಮಾಡಬೇಕು, ಆಮೇಲೆ ಯಾವೆಲ್ಲ ವಿಧಿ ನಿಷೇಧಗಳು, ಇದರ ಮಹಿಮೆ, ಅದೆಲ್ಲವನ್ನು ನಾವು ಈ ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ. ಈ ವೈಶಾಖ ತಿಂಗಳಿನಲ್ಲಿ ಶುಕ್ಲ ಪಕ್ಷದಲ್ಲಿ ಬರ್ತಾ ಇರುವಂತಹ ಈ ಏಕಾದಶಿಯ ಮಹಿಮೆಯನ್ನ ಕೂರ್ಮ ಪುರಾಣದಲ್ಲಿ ಉಲ್ಲೇಖ ಇದೆ. ಅಲ್ಲಿ ಯುಧಿಷ್ಠಿರ ಮಹಾರಾಜರು ಕೇಳ್ತಾ ಇದ್ದಾರೆ ಕೃಷ್ಣನಿಗೆ, ಈ ಏಕಾದಶಿಯ ಮಹಿಮೆಯನ್ನ ತಿಳಿಸ್ಕೊಡಿ ಅಂತ ಹೇಳಿ. ಆಗ ಶ್ರೀಕೃಷ್ಣ ಉಲ್ಲೇಖ ಮಾಡ್ತಾ ಇದ್ದಾರೆ, ಹಿಂದೆ ಇದೇ ಪ್ರಶ್ನೆಯನ್ನ ಶ್ರೀ ರಾಮಚಂದ್ರ ವಸಿಷ್ಠ ಮುನಿಯವರಿಗೆ ಕೇಳಿದ್ರು. ಯಾಕೆಂತ ಹೇಳಿದ್ರೆ ಆಗ ಸೀತಾದೇವಿಯನ್ನು ಕಳ್ಕೊಂಡು ಅವರು ಎಷ್ಟೊಂದು ಪಶ್ಚಾತ್ತಾಪ, ಎಷ್ಟೊಂದು ಶೋಕದಲ್ಲಿ ಮುಳುಗಿ ಹೋಗ್ಬಿಟ್ಟಿದ್ರು. ಈಗ ಇದರಿಂದ ಅವರು ಎಷ್ಟೊಂದು ಯಾತನೆಯಲ್ಲಿದ್ರು ಅಂತ ಹೇಳಿದ್ರೆ ಆಗ ಅವರು ವಸಿಷ್ಠ ಮುನಿಗೆ ಬಂದು ಕೇಳ್ತಾರೆ, ಈ ನನ್ನ ಯಾತನೆ ಯಾವಾಗ ಮುಗಿಯುತ್ತೆ, ಈ ಶೋಕ ಯಾವಾಗ ಮುಗಿಯುತ್ತೆ, ಇದನ್ನೆಲ್ಲ ತೆಗೆದು ಹಾಕೋದಕ್ಕೆ ಯಾವುದಾದ್ರು ಒಂದು ಉತ್ತಮವಾಗಿರುವಂಥ ಉಪವಾಸದ ದಿನ ಹೇಳಿ ಅಂತ ಹೇಳ್ತಾ ಇದ್ರು. ಆಗ ವಸಿಷ್ಠ ಮುನಿ ಹೇಳ್ತಾ ಇದ್ರು, ನೀವು ಸಾಕ್ಷಾತ್ ಭಗವಂತ, ನೀವು ಯಾಕೆ ಉಪವಾಸ ಮಾಡಿ ಅಶೋಕವನ್ನು ಕಳ್ಕೊಳ್ಬೇಕು? ನೀವು ಆನಂದದ ಸಾಗರ. ರಾಮ ಅಂತ ಹೇಳಿದ್ರೆ ರಾಮನಲ್ಲಿ ಎಲ್ಲಾ ರೀತಿಯ ಆನಂದದ ಸಾಗರ ಇದೆ, ರಿಸರ್ವಾಯರ್ ಆಫ್ ಆಲ್ ಪ್ಲೆಷರ್ ಅಂತ ಹೇಳಿದ್ರೆ ಆ ರಾಮನಲ್ಲಿ ಈ ರಾಮ ಅಂತ ಹೇಳಿದ್ರೆ ರಮಣ ಮಾಡ್ತಾರೆ. ಅವರು ಯಾವಾಗ್ಲೂ ಅವರು ರಮಣ ಮಾಡ್ತಾರೆ. ರಮಣ ಅಂತ ಹೇಳಿದ್ರೆ ಆನಂದದಲ್ಲೇ ಇರ್ತಾರೆ. ಅವರು ಸೀತೆ ವಿರಹದಲ್ಲಿ ಇದ್ರು, ಆದ್ರೆ ಅದು ಸಾಮಾನ್ಯವಾಗಿ ಒಂದು ಪತಿ ಪತ್ನಿಯ ವಿರಹದಲ್ಲಿರುವಂತಹದ್ದಲ್ಲ. ಯಾಕೆ ಈ ಜಗತ್ತಿನಲ್ಲಿ ನಾವು ನೋಡಬಹುದು, ಆ ವಿರಹ ಏನ್ ಬರುತ್ತಲ್ಲ ಅದು ಕಾಮದಿಂದ ಪ್ರೇರಿತ ಆಗಿರುತ್ತೆ. ಆದ್ರೆ ಭಗವಂತನ ಮತ್ತು ಭಗವಂತನ ಶಕ್ತಿಯಾಗಿರುವಂತಹ ಸೀತಾ ದೇವಿ, ಅವರಿಬ್ಬರ ನಡುವೆ ಇದ್ದಂತಹದ್ದು ಪ್ರೇಮ. ಆ ಪ್ರೇಮದ ವಿರಹ ಅದು ಆನಂದವನ್ನೇ ಕೊಡುತ್ತೆ. ಅದಕ್ಕೋಸ್ಕರ ಭಗವಂತನು ಸೀತಾದೇವಿಯಿಂದ ಏನು ವಿರಹವನ್ನ ಅವ್ರು ಅನುಭವಿಸ್ತಾ ಇದ್ರಲ್ಲ, ಅದು ತುಂಬಾ ಅದ್ವಿತೀಯವಾಗಿರುವಂಥದ್ದು ಮತ್ತು ಅಲೌಕಿಕವಾಗಿರುವಂಥದ್ದು, ದಿವ್ಯವಾಗಿರುವಂಥದ್ದು. ಅದಕ್ಕೋಸ್ಕರ ಅವ್ರು ಹೇಳ್ತಾ ಇದ್ರು, ನಿಮ್ಮನ್ನು ಯಾರು ಬರೀ ಸ್ಮರಣೆ ಮಾಡ್ತಾರೆ, ನಿಮ್ಮ ನಾಮವನ್ನು ಯಾರು ಅವರು ಬಾಯಿಂದ ಬರುತ್ತೆ, ಅವರು ಈ ಸಂಪೂರ್ಣ ಭವಸಾಗರದ ಎಲ್ಲಾ ಶೋಕಮಯ ದುಃಖದ ಸಾಗರಗಳಿಂದ ಅವರು ಪಾರು ಮಾಡಿಡ್ಬೋದು. ಬರೀ ನಿಮ್ಮ ಪುಣ್ಯ ನಾಮವನ್ನ ಯಾರು ಮುಖದಿಂದ ಉಚ್ಚಾರಣೆ ಮಾಡ್ತಾರೆ. ಹಾಗಿರುವಾಗ ನೀವು ಹೇಗೆ ಆ ರೀತಿ ದುಃಖದಲ್ಲಿ ಇರೋದಕ್ಕೆ ಸಾಧ್ಯ ಆಗುತ್ತೆ? ಅದಕ್ಕೋಸ್ಕರ ಇದು ಸಾಧ್ಯ ಇಲ್ಲ. ಆದ್ರೆ ನೀವು ಎಲ್ಲ ಲೋಕದ ಕಲ್ಯಾಣಕ್ಕಾಗಿ, ಲೋಕದ ಹಿತಕ್ಕಾಗಿ ಕೇಳ್ತಾ ಇದ್ರಿ. ಅದಕ್ಕೋಸ್ಕರ ನಾನು ಎಲ್ಲ ಜನ ಕಲ್ಯಾಣಕ್ಕೋಸ್ಕರ ಈಗ ಇದರ ಮಹಿಮೆಯನ್ನ ಹೇಳ್ತೀನಿ. ಆಮೇಲೆ ಅವ್ರು ಹೇಳಿದ್ರು, ಈ ವೈಶಾಖ ಮಾಸದ ಶುಕ್ಲ ಪಕ್ಷದಲ್ಲಿ ಒಂದು ವಿಶೇಷವಾಗಿರುತ್ತೆ ಏಕಾದಶಿ ಬರುತ್ತೆ. ಈ ಏಕಾದಶಿ ಏನ್ ಮಾಡುತ್ತೆ, ಎಲ್ಲಾ ಪಾಪಗಳನ್ನ ಅದು ತೆಗ್ದಾಕ್ಬಿಡುತ್ತೆ. ಪಾಪದ ಪರ್ವತಗಳ ರಾಶಿ ಅಷ್ಟು ತೆಗ್ದಾಕ್ಬಿಡುತ್ತೆ. ಆಮೇಲೆ ಈ ಏಕಾದಶಿಯನ್ನು ಹೇಳ್ತಾರೆ ಮೋಹಿನಿ ಏಕಾದಶಿ ಅಂತ ಹೇಳಿ. ನಾವು ಈ ವೈಶಾಖ ಶುಕ್ಲ ಏಕಾದಶಿನ ಏನ್ ಹೇಳ್ತಾರೆ, ಮೋಹಿನಿ ಏಕಾದಶಿ ಅಂತ ಹೇಳಿ. ಆಮೇಲೆ ಇದು ನಮಗೆ ಈ ಮಾಯಾ ಜಗತ್ತಿನಲ್ಲಿರುವಂತಹ ಮೋಹದಿಂದನೂ ಇದು ಬಿಡುಗಡೆ ಕೊಡುತ್ತೆ. ಆಮೇಲೆ ಎಲ್ಲಾ ರೀತಿಯ ದುಃಖಗಳಿಂದನೂ ಇದು ನಮಗೆ ಬಂಧನದಿಂದ ಬಿಡುಗಡೆ ಕೊಡುತ್ತೆ. ಆಮೇಲೆ ಅದಷ್ಟೇ ಅಲ್ಲ, ನಮ್ಮ ಭಕ್ತಿಯ ಜೀವನದಲ್ಲಿ ಎಲ್ಲೆಲ್ಲ ವಿಘ್ನಗಳು ಬರ್ತಾ ಇರುತ್ತೆ ಅದೆಲ್ಲವನ್ನು ತೆಗೆದುಹಾಕುತ್ತೆ. ಈ ರೀತಿ ಅವ್ರು ಹೇಳ್ತಾ ಇದ್ರು. ಇದಕ್ಕಾಗಿ ನಾನು ಹಿಂದೆ ನಡೆದಿರುವಂತಹ ಒಂದು ಕಥೆಯನ್ನ ಹೇಳ್ತೀನಿ. ಒಂದಾನೊಂದು ಕಾಲದಲ್ಲಿ ಸರಸ್ವತಿ ನದಿಯ ತೀರದಲ್ಲಿ ಒಂದು ತುಂಬಾ ಅದ್ಭುತವಾಗಿರುವಂತಹ ಒಂದು ನಗರ ಇತ್ತು. ಆ ನಗರದ ಹೆಸರು ಭದ್ರಾವತಿ ಅಂತ ಹೇಳಿ. ಅಲ್ಲಿ ಒಬ್ಬ ರಾಜ ದ್ಯುತಿಮಾನ್ ಅಂತ ಹೇಳಿ ಅವನು ಆಳ್ತಾ ಇದ್ದ. ಅವನು ತುಂಬಾ ಸತ್ಯಪರಾಯಣನಾಗಿದ್ದ, ತುಂಬಾ ಬುದ್ಧಿವಂತನಾಗಿದ್ದ, ಆಮೇಲೆ ತುಂಬಾ ಸ್ಥಿರವಾಗಿರುವಂತಹ ಮನಸ್ಸುಳ್ಳವನಾಗಿದ್ದ. ಇವನು ಚಂದ್ರವಂಶದಲ್ಲಿ ಬರ್ತಾ ಇದ್ದ. ಇವನ ಆಸ್ಥಾನದಲ್ಲಿ ಒಬ್ಬ ತುಂಬಾ ಶ್ರೀಮಂತನಾಗಿರುವಂತಹ ಒಬ್ಬ ವೈಶ್ಯ ಅಂತ ಹೇಳಿ ಬಿಸ್ನೆಸ್ ಮ್ಯಾನ್ ಇದ್ದ. ಅವನ ಹೆಸರು ಧನಪಾಲ್ ಅಂತ ಹೇಳಿ. ಧನಪಾಲ್, ಧನ ಅಂತ ಹೇಳಿ ಹೆಚ್ಚು ಧನವನ್ನ ಹೊಂದಿದ್ದವನು. ಆಮೇಲೆ ಈ ಧನವನ್ನ ಅವನು, ಈ ಜಗತ್ತಿನಲ್ಲಿ ಎಷ್ಟೊಂದು ಜನ ತುಂಬಾ ಶ್ರೀಮಂತರಿದ್ದಾರೆ. ಆಗ ಅವರ ಶ್ರೀಮಂತಿಕೆ, ಅವರ ದುಡ್ಡು ಎಲ್ಲ ಕೊಳಿತಾ ಇರುತ್ತೆ. ಆದ್ರೆ ಯಾರು ಅಂತಹ ಶ್ರೀಮಂತರನ್ನ ಯಾರು ಹೊಗಳೋದಿಲ್ಲ, ಭಗವಂತನೂ ಮೆಚ್ಚೋದಿಲ್ಲ. ಆದ್ರೆ ಇವನ್ ನೋಡಿ,
ಅದು ದುಡ್ಡೆಲ್ಲ ಇತ್ತು, ಅದೆಲ್ಲವನ್ನು ಹೇಗೆ ಉಪಯೋಗಿಸ್ಕೊಳ್ತಾ ಇದ್ದ ಅಂತ ಹೇಳಿದ್ರೆ ಬೇರೆಯವರ ಒಳಿತಕ್ಕೋಸ್ಕರ ಉಪಯೋಗಿಸ್ಕೊಳ್ತಾ ಇದ್ದ. ಅವನು ಎಷ್ಟು ಪುಣ್ಯವಂತನಾಗಿದ್ದ ಅಂತ ಹೇಳಿದ್ರೆ ದೊಡ್ಡ ದೊಡ್ಡ ಕೆರೆಗಳನ್ನ ಅವನು ನಿರ್ಮಾಣ ಮಾಡಿಸ್ತಾ ಇದ್ದ, ಆಮೇಲೆ ಯಜ್ಞಶಾಲೆಗಳನ್ನ ನಿರ್ಮಾಣ ಮಾಡಿಸ್ತಾ ಇದ್ದ, ತುಂಬಾ ಅದ್ಭುತವಾಗಿರುವಂತಹ ತೋಟಗಳನ್ನ ನಿರ್ಮಾಣ ಮಾಡಿಸ್ತಾ ಇದ್ದ, ಮಂದಿರಗಳನ್ನ ಕಟ್ಟಿಸ್ತಾ ಇದ್ದ. ಈ ರೀತಿಯಾಗಿ ಅವನು ಎಷ್ಟೊಂದು ಒಳ್ಳೆಯ ಕಾರ್ಯಗಳನ್ನ ಎಲ್ಲರ ಒಳಿತಿಗೋಸ್ಕರ ಮಾಡ್ತಾ ಇದ್ದ. ಅವನು ತುಂಬಾ ಅದ್ವಿತೀಯವಾಗಿರುವಂತಹ ಒಬ್ಬ ಭಗವಂತನ ನಿಷ್ಠಾವಂತ ಭಕ್ತನವಾಗಿದ್ದ. ಅವನಿಗೆ 5 ಮಕ್ಕಳಿದ್ರು. ಅವರ ಹೆಸರೆಲ್ಲ ಸುಮಾನ, ದ್ಯುತಿಮಾನ್, ಮೇಧಾವಿ, ಸುಕೃತಿ ಮತ್ತು ದೃಷ್ಟ ಬುದ್ಧಿ ಅಂತ ಹೇಳಿ 5 ಜನ ಮಕ್ಕಳು ಇದ್ರು. ಆದ್ರೆ ಕೊನೆ ಮಗ ಇದ್ನಲ್ಲ, ಅವನು ತುಂಬಾ ಪಾಪಿ, ಎಷ್ಟೊಂದು ಘೋರ ಪಾಪ ಕೃತ್ಯಗಳಲ್ಲಿ ತೊಡಗ್ಬಿಟ್ಟ. ಸಾಮಾನ್ಯವಾಗಿ ಯಾವಾಗಾದ್ರೂ ತುಂಬಾ ಉತ್ತಮ ಕುಲದಲ್ಲಿ ಯಾವಾಗ್ಲಾದ್ರು ಹುಟ್ಬಿಟ್ರೆ, ಇಲ್ಲ ಅಂದ್ರೆ ತುಂಬಾ ಶ್ರೀಮಂತಿಕೆಯಲ್ಲಿ ಏನಾದ್ರು ಹುಟ್ಬಿಟ್ರೆ ಆಗೇನಾಗ್ಬಿಡುತ್ತೆ, ನಮಗೆ ಆ ಮದದಿಂದ ನಮಗೆ ಕೆಲವು ಸಲ ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಹೇಗ್ ಮಾಡ್ಬೇಕು ಅದನ್ನ ತಿಳಿಯೋದಿಲ್ಲ. ಪಾಪದ ಕಾರ್ಯಗಳಲ್ಲಿ ತೊಡಗ್ಬಿಡ್ತೀವಿ. ಆ ಶ್ರೀಮಂತಿಕೆಯನ್ನ ದುರುಪಯೋಗ ಪಡಿಸ್ಕೊಂಡು ನಾವು ಪಾಪಕೃತ್ಯಗಳಲ್ಲಿ ಬಿದ್ದು ಬಿಡ್ತೀವಿ. ಅದಕ್ಕೋಸ್ಕರ ಇವನು ಇದೇ ರೀತಿ ಆಗೋಗ್ಬಿಟ್ಟ, ದುಷ್ಟ ಬುದ್ಧಿ. ಅವನು ಎಷ್ಟೊಂದು ಪಾಪಕೃತ್ಯಗಳನ್ನ ಮಾಡ್ತಾ ಇದ್ದ. ವ್ಯಭಿಚಾರದಲ್ಲಿ ತೊಡಗ್ತಾ ಇದ್ದ, ಬೇರೆ ಬೇರೆ ಪ್ರಾಣಿಗಳನ್ನ ಹಿಂಸೆ ಮಾಡಿ ಅದನ್ನ ಭಕ್ಷಣೆ ಮಾಡ್ತಾ ಇದ್ದ. ಆಮೇಲೆ ಸದೈವ ಯಾವಾಗಲೂ ಮದ್ಯಪಾನ ಮಾಡಿ ಅವನು ಆ ಮದೋನ್ಮತ್ತನಾಗೆ ಇರ್ತಾ ಇದ್ದ. ಆಮೇಲೆ ಎಲ್ಲರಿಗೂ ಅವನು ಕಿರುಕುಳ ಕೊಡ್ತಾ ಇದ್ದ, ಬೇರೆಯವ್ರಿಗೆ ಅಗೌರವ ತೋರಿಸ್ತಾ ಇದ್ದ. ದೇವತೆಗಳಿಗೂ, ಬ್ರಾಹ್ಮಣರಿಗೂ, ಪಿತೃಗಳಿಗೆ, ಮತ್ತೆ ಯಾರು ಗುರು ಹಿರಿಯರಿಗೆ, ಆಮೇಲೆ ಯಾರೆಲ್ಲ ಅತಿಥಿಗಳು ಬರ್ತಾರೆ ಎಲ್ಲರಿಗೂ ಅವನು ದುರ್ವ್ಯವಹಾರಗಳಿಂದ ಎಲ್ಲರಿಗೂ ಬೇಜಾರು ಪಡಿಸ್ತಾ ಇದ್ದ. ಅವನ ಜೀವನ ಬರೀ ಇಂದ್ರಿಯ ತೃಪ್ತಿಗಾಗಿನೇ ಅವನು ಇದ್ದ. ಯಾರ ಬಗ್ಗೆನೂ ಅವನು ಯಾರಿಗೂ ಒಳ್ಳೆ ಕೆಲಸ ಮಾಡೋದ್ರಲ್ಲಿ, ಒಳ್ಳೆ ಅವ್ರಿಗೆ ಸಹಾಯ ಮಾಡೋದ್ರಲ್ಲಿ ಅವನು ಯಾವಾಗ್ಲೂ ಇರ್ತಾ ಇರ್ಲಿಲ್ಲ. ಈ ರೀತಿಯಾಗಿ ತುಂಬಾ ಬೇಜಾರು ಮಾಡಿಸ್ತಾ ಇದ್ದ ಎಲ್ಲರಿಗೂ. ಈ ರೀತಿಯಾಗಿ ಧನಪಾಲ ಏನ್ ಮಾಡ್ದ, ಒಂದು ದಿನ ಅವನ ಮಗ ಈ ದೃಷ್ಟ ಬುದ್ಧಿ ಒಬ್ಬ ವೇಶ್ಯ ಜೊತೆ ಹೋಗ್ತಾ ಇರೋದನ್ನ, ರಸ್ತೆನಲ್ಲಿ ಹೋಗ್ತಾ ಇರೋದನ್ನ ನೋಡ್ದ. ಹೆಗ್ಲ ಮೇಲೆ ಕೈ ಹಾಕೊಂಡು ಹೋಗ್ತಾ ಇದ್ದ. ಇದನ್ನ ನೋಡಿದ ತಕ್ಷಣ ಧನಪಾಲನಿಗೆ, ಯಾಕೆಂದ್ರೆ ಮಹಾನ್ ಭಕ್ತನಾಗಿದ್ದ, ಅವನಿಗೆ ಅವನ ಮಗನ ಈ ರೀತಿಯ ವರ್ತನೆ ನೋಡಿ ಅವನಿಗೆ ಸಹಿಸೋದಕ್ಕಾಗೋದಿಲ್ಲ. ಅವನೇನ್ ಮಾಡ್ತಾನೆ, ಅವನ್ನ ಮನೆಯಿಂದ ಆಚೆ ಕಳಿಸ್ಬಿಡ್ತಾನೆ. ಈಗ ಏನಾಗ್ಬಿಡುತ್ತೆ, ಅವನ ಎಲ್ಲಾ ಸಂಬಂಧಿಕರು ಅಷ್ಟೇ ಅವನನ್ನ ನೋಡ್ಬಿಟ್ಟು ಅಸಹ್ಯದಿಂದ ಅವನಿಗೆ ಯಾರು ಅವನ ಹತ್ರ ಮಾತಾಡ್ಸೋದೆಲ್ಲ ಬಿಟ್ಬಿಟ್ರು. ಆಮೇಲೆ ಕೊನೆಗೆ ಏನಾಗ್ಬಿಡ್ತು, ಈ ದೃಷ್ಟ ಬುದ್ಧಿ ತುಂಬಾ ಯಾಕೆಂದ್ರೆ ವೇಶ್ಯ ಜೊತೆ ಇದ್ದಾಗ ಎಷ್ಟೊತ್ತ ತನಕ ಇರ್ತಾರೆ, ಎಲ್ಲಿ ತನಕ ದುಡ್ಡು ಸಿಗ್ತಾ ಇರುತ್ತೆ, ಎಲ್ಲಿ ತನಕ ಎಲ್ಲಾ ರೀತಿಯ ಐಶ್ವರ್ಯ ಎಲ್ಲ ಅದನ್ನ ಖರ್ಚು ಮಾಡೋದಿಕ್ಕೆ ದುಡ್ಡು ಎಲ್ಲಿ ತನಕ ಇರುತ್ತೆ ಅಲ್ಲಿ ತನಕ ಇರ್ತಾರೆ. ಅದಾದ್ಮೇಲೆ ಯಾವಾಗ ಈ ಒಂದು ದುಡ್ಡು ಎಲ್ಲ ಖಾಲಿ ಆಗೋಗ್ಬಿಡ್ತು, ಆಗ ಆ ವೇಶ್ಯ ಇವನನ್ನು ಬಿಟ್ಟು ಓಡೋಗ್ಬಿಟ್ಲು. ಆಮೇಲೆ ಕೊನೆಗೆ ಈ ದೃಷ್ಟ ಬುದ್ಧಿ ತುಂಬಾ ಚಿಂತಿತನ ಆಗ್ಬಿಟ್ಟ, ಶೋಕದಲ್ಲಿ. ಆಮೇಲೆ ಇವನ ಹತ್ರ ಏನು ದುಡ್ಡು ಇರ್ಲಿಲ್ಲ, ತುಂಬಾ ಹಸುವಿಂದಾನು ಅವನು ನರಳ್ತಾ ಇದ್ದ. ಈಗ ಅವನಿಗೆ ಅನಿಸ್ತಾ ಇತ್ತು, ಏನ್ ಮಾಡ್ಬೇಕು ನಾನು, ಎಲ್ಲಿಗೆ ಹೋಗ್ಬೇಕು, ಈಗ ನನ್ನ ಶರೀರವನ್ನು ನೋಡ್ಕೊಳ್ಬೇಕು ಅಂತ ಹೇಳಿದ್ರೆ ನಾನೇನಾದ್ರೂ ಮಾಡ್ಬೇಕು, ಏನ್ ಮಾಡ್ಲಿ ಅಂತ ಹೇಳಿ ಅವನು ಕೊನೆಗೆ ಏನ್ ಮಾಡ್ದ, ಬೇರೆಯವರನ್ನ ಮೋಸ ಮಾಡಿ ಕಳ್ತನ ಮಾಡಿ ಅವರಿಂದ ದುಡ್ಡನ್ನ ದೋಚ್ತಾ ಇದ್ದ. ನೋಡಿ, ಯಾವಾಗ ಏನಾಗ್ಬಿಡುತ್ತೆ, ಒಂದು ಪಾಪ ಕಾರ್ಯದಲ್ಲಿ ತೊಡಗಿದ್ರೆ ಎಲ್ಲಾ ರೀತಿಯ ಕೆಟ್ಟ ಗುಣಗಳು ಬಂದ್ಬಿಡುತ್ತೆ. ವಿಶೇಷವಾಗಿ ಹೇಳ್ತಾರೆ, ಯಾವಾಗ ವ್ಯಭಿಚಾರದಲ್ಲಿ ಒಬ್ಬ ಅದ್ರಲ್ಲಿ ಬಿದ್ಬಿಟ್ರೆ ಎಲ್ಲಾ ರೀತಿಯ ದುರ್ಗುಣಗಳು ಎಲ್ಲ ಬಂದ್ಬಿಡುತ್ತೆ. ಈಗ ಇವನಲ್ಲಿ ಬೇರೆಯವ್ರಿಗೆ ದೋಚಿ ಕಳ್ಳತನ ಮಾಡಿ ಅವನ ಜೀವನವನ್ನ ಮಾಡ್ತಾ ಇದ್ದ. ಆಮೇಲೆ ಒಂದು ದಿನ ರಾಜನ ಮಂತ್ರಿ ಮತ್ತೆ ಎಲ್ಲಾ ಸೈನಿಕರು ಬಂದು ಇವನನ್ನ ಹಿಡ್ಕೊಂಡು ಅವನಿಗೆ ಕರ್ಕೊಂಡೋದ್ರು ಜೈಲ್ಗೆ. ಆಮೇಲೆ ಗೊತ್ತಾಯ್ತು, ಇವನು ಆ ಮಹಾನ್ ಭಕ್ತ ಧನಪಾಲನ ಮಗ ಅಂತ ಹೇಳಿ ಅವನ್ಗೆ ಕ್ಷಮೆ ಕೊಟ್ಟು ಮತ್ತೆ ಬಿಟ್ಬಿಟ್ರು. ಈ ರೀತಿ 4-5 ಬಾರಿ ಮತ್ತೆ ಹಿಡ್ಕೊಳ್ತಾ ಇದ್ರು, ಬಿಡ್ತಾ ಇದ್ರು. ಕೊನೆಗೆ ಅವ್ರ ತಂದೆಗೂ ಈ ವಿಚಾರ ಗೊತ್ತಾಯ್ತು. ಆಮೇಲೆ ಆ ರಾಜನ ಏನ್ ಮಾಡ್ದ, ಅವನಿಗೆ ಚೆನ್ನಾಗಿ ಅವನಿಗೆ ಚಡಿಯೇಟು ಕೊಟ್ಟು ಇವನಿಗೆ ಅವನ ರಾಜ್ಯದಿಂದಾನೇ ಅವನಿಗೆ ಹೊರಗಡೆ ಹಾಕ್ಬಿಟ್ರು. ಕೊನೆಗೆ ಇವನು ಒಂದು ಅರಣ್ಯದಲ್ಲಿ ಇರ್ತಾ ಇದ್ದ. ಅರಣ್ಯದಲ್ಲಿ ಅಲ್ಲಿ ಇಲ್ಲಿ ತಿರ್ಕೊಂಡು, ಆಮೇಲೆ ಅಲ್ಲಿನೂ ಅವನಿಗೆ ಹೊಟ್ಟೆ ಹಸಿವು, ಬಾಯಾರಿಕೆ, ಎಷ್ಟೊಂದು ಅವನು ನರಳ್ತಾ ಇದ್ದ.
ನೋಡಿ, ಈ ನರಳಿಕೆ ಈ ಜಗತ್ತಿನಲ್ಲಿ ಯಾರಾದ್ರೂ ನರಳ್ತಾ ಇದ್ರೆ ಅಂತ ಹೇಳಿದ್ರೆ ಅದಕ್ಕೆ ಕಾರಣ ಅಂತ ಹೇಳಿದ್ರೆ ನಾವು ಮಾಡಿರುವಂತಹ ಹಿಂದಿನ ಜನ್ಮದಲ್ಲಿರುವಂತಹ ಪಾಪ. ಅದಕ್ಕೋಸ್ಕರ ನಾವು ಈ ಜನ್ಮದಲ್ಲಿ ನಾವು ನರಳ್ತಾ ಇರ್ತೀವಿ. ಆಗ ಇವನಿಗೂ ಅದೇ ರೀತಿ ಆಗ್ತಾ ಇತ್ತು. ಆಗ ಇವನ್ ಏನ್ ಮಾಡ್ತಾ ಇದ್ದ, ಅಲ್ಲಿ ಅರಣ್ಯದಲ್ಲಿದ್ದಂತಹ ಬೇರೆ ಬೇರೆ ಪ್ರಾಣಿಗಳನ್ನ, ಎಷ್ಟೊಂದು ಮುಗ್ಧ ಪ್ರಾಣಿಗಳು ಇರುತ್ತೆ, ಆಮೇಲೆ ಎಲ್ಲಾ ರೀತಿಯ ಪ್ರಾಣಿಗಳನ್ನು, ಮೊಲ ಇರ್ಬೋದು, ಜಿಂಕೆ ಇರ್ಬೋದು, ಹುಲಿ, ಸಿಂಹ, ಈ ರೀತಿಯ ಪ್ರಾಣಿಗಳನ್ನು ಅವನು ಕೊಲ್ತಾ ಇದ್ದ. ಕೊಂದು ಅದರ ಅವುಗಳನ್ನ ಸಾಯಿಸಿ ಅವನ ಜೀವನವನ್ನು ಅವನು ರಕ್ಷಣೆ ಮಾಡ್ಕೊಳ್ತಾ ಇದ್ದ. ಈ ರೀತಿ ಎಲ್ಲಾ ರೀತಿಯ ಪ್ರಾಣಿ ಪಕ್ಷಿಗಳನ್ನೆಲ್ಲ ಕೊಂದು ಅವನು ತುಂಬಾ ನಿರ್ದಯನಾಗಿ ಇವನು ಕೊಲ್ತಾ ಇದ್ದ. ಈ ರೀತಿಯಾಗಿ ಅವನು ತುಂಬಾ ಪಾಪಮಯವಾಗಿ ಇವನು ಜೀವನವನ್ನ ಮಾಡ್ತಾ ಇದ್ದ. ಈ ರೀತಿ ಎಷ್ಟೊಂದು ದಿನಗಳು ಆಗ್ತಾ ಇತ್ತು. ಎಷ್ಟು ಪಾಪವನ್ನು ಮಾಡ್ತಾ ಇದ್ನಲ್ಲ ಅಷ್ಟು ಅವನು ದುಃಖಿತನಾಗ್ತಾ ಇದ್ದ. ಕೊನೆಗೆ ಅವನು ಒಂದು ದಿನ ಈ ವೈಶಾಖ ತಿಂಗಳಿನಲ್ಲಿ ಹಿಂದೆ ಎಲ್ಲೋ ಒಂದು ಮಾಡಿರುವಂತಹ ಒಂದು ಪುಣ್ಯದ ಕಾರ್ಯದ ಫಲದಿಂದ ಇವನಿಗೆ ಒಂದು ಭಕ್ತರ, ಒಂದು ಋಷಿಮುನಿಯ ಸಂಘ ಸಿಗುತ್ತೆ. ನೋಡಿ, ಅದೇ ರೀತಿ ಹೇಳ್ತಾರೆ, ಕೆಲವು ಬಾರಿ ನಾವೇನಾದ್ರೂ ಪಾಪಮಯ ಜೀವನ ಇದ್ರೂ ಯಾವಾಗ್ಲಾದ್ರೂ ಏನಾದ್ರು ಸ್ವಲ್ಪ ಏನಾದ್ರು ಒಳ್ಳೆ ಕಾರ್ಯ ಏನಾದ್ರು ಮಾಡಿದ್ರೆ ಆಗ ಅದು ನಮಗೇನ್ ಮಾಡುತ್ತೆ, ಸಾಧು ಸಂಘಕ್ಕೆ ಕರ್ಕೊಂಡು ಬರುತ್ತೆ. ಆ ಸಾಧು ಸಂಘದಿಂದ ಏನಾಗುತ್ತೆ, ನಮ್ಮ ಜೀವನ ಬದಲಾವಣೆ ಆಗುತ್ತೆ. ಆದ್ರೆ ಏನಾಗುತ್ತೆ, ಹಿಂದೆ ಮಾಡಿರುವಂತಹ ಪಾಪದಿಂದ ಅದು ಸಾಧು ಸಂಘದಲ್ಲಿ ನಾವು ಸರಿಯಾಗಿ ಅದರ ಫಲವನ್ನು ಅವರು ಕೊಟ್ಟಿರುವಂತ ಸಾಧು ಸಂಘವನ್ನು ಸಂಪೂರ್ಣವಾಗಿ ಸ್ವೀಕಾರ ಮಾಡೋದಕ್ಕಾಗೋದಿಲ್ಲ ಕೆಲವು ಬಾರಿ. ಅದಕ್ಕೋಸ್ಕರ ಪಾಪ ಹೋಗ್ಬೇಕು ಅಂತ ಹೇಳಿದ್ರೆ ಅದು ಸಾಧು ಸಂಘದಿಂದ ಮತ್ತು ಭಗವಂತನ ನಾಮ ಜಪದಿಂದ. ಈಗ ಇದು ಹೇಳ್ತಾರೆ, ಈಗ ಸಾಧು ಸಂಘದಲ್ಲಿ ಕೌಂಡಿನ್ಯ ಮುನಿ ಅವರು ಇವನಿಗೆ ಒಳ್ಳೆ ರೀತಿಯ ಮಾರ್ಗದರ್ಶನವನ್ನು ಕೊಡ್ತಾರೆ. ಅದಕ್ಕೋಸ್ಕರ ಶಾಸ್ತ್ರ ಹೇಳುತ್ತೆ, ಯಾವಾಗ ಒಬ್ಬ ವ್ಯಕ್ತಿಗೆ ಸಾಧು ಸಂಘ, ಭಕ್ತರ ಸಂಘ ಸಿಗುತ್ತೆ ಅಂತ ಹೇಳಿದ್ರೆ ಆ ವ್ಯಕ್ತಿಯ ಮುಕ್ತಿ ಬರುವಂತದ್ದು ಕಾಲ ತುಂಬಾ ಹತ್ರ ಬಂದಿದೆ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ನಾವೆಲ್ಲರೂ ಎಷ್ಟು ಅದೃಷ್ಟವಂತರು ಅಂತ ಹೇಳಿದ್ರೆ, ಈ ಕಲಿಯುಗದಲ್ಲಿ ಎಷ್ಟು ಪಾಪಮಯವಾಗಿರುವಂತಹ ಜೀವನ ಇದೆ. ಆಮೇಲೆ ಎಲ್ಲಾ ಕಡೆ ನೋಡ್ತಾ ಇದ್ರೆ ಎಷ್ಟೊಂದು ಘೋರ ನಿರ್ದಯವಾಗಿರುವಂತಹ ಕೃತ್ಯಗಳೇ ನಡೀತಾ ಇದೆ. ಈ ಸನ್ನಿವೇಶದಲ್ಲಿ ನಮಗೆ ತುಂಬಾ ಕೃಪೆಯಿಂದ, ಶ್ರೀ ಚೈತನ್ಯ ಮಹಾಪ್ರಭುವರ ಕೃಪೆಯಿಂದ ನಮಗೆ ಶ್ರೀಲ ಪ್ರಭುಪಾದರಂತಹ ಸಂಘ ಸಿಕ್ಕಿದೆ. ಎಷ್ಟೊಂದು ಶ್ರೀಮದ್ ಭಗವದ್ಗೀತಾ, ಭಾಗವತ ಅಂತಹ ಪುಸ್ತಕಗಳು ಸಿಕ್ಕಿದೆ. ಇದರ ಅದೃಷ್ಟ ಎಷ್ಟೊಂದು ಮಹಿಮಾನ್ವಿತವಾಗಿದೆ ನಮಗೆ. ಅದಕ್ಕೋಸ್ಕರ ಈಗ ಈ ವ್ಯಕ್ತಿಗೇನಾಯ್ತು, ಈ ದೃಷ್ಟ ಬುದ್ಧಿ ಇದ್ನಲ್ಲ, ಇವನಿಗೆ ಏನೋ ಹಿಂದೆ ಮಾಡಿರುವಂತ ಒಂದು ಪುಣ್ಯ ಕಾರ್ಯದಿಂದ ಸಾಧು ಸಂಘ ಸಿಕ್ತು. ಈ ಸಾಧು ಸಂಘದಿಂದ ಏನಾಯ್ತು, ಇವನು ಆಶ್ರಮದಲ್ಲಿ ಆ ಕೌಂಡಿನ್ಯ ಮುನಿ ಅಂತ ಹೇಳಿದ್ರು ಅವ್ರ ಕಾಲಿಗೆ ಬಿದ್ದು ಇವನು ಅವ್ರಿಗೆ ನಮಸ್ಕಾರವನ್ನ ಮಾಡ್ತಾನೆ. ಅದಾದ್ಮೇಲೆ ಅವರು ಈಗ ತಾನೇ ಗಂಗಾ ನದಿನಲ್ಲಿ ಸ್ನಾನ ಮಾಡಿಕೊಂಡು ಬಂದಿದ್ರು. ಅವರ ಶಿಖದಲ್ಲಿ ನೀರಿನ್ನು ಇತ್ತು. ಆಮೇಲೆ ಅದು ನೀರು ಹನಿ 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 ಬೀಳ್ತಾ ಇತ್ತು. ಆಗ ಆ ಹನಿ ಹನಿ ನೀರು ಇದು ಈಗ ಇವನ ಶರೀರದ ಮೇಲೆ ಬಿತ್ತು. ಅದರಿಂದ ಅವನ ಎಷ್ಟೊಂದು ಪಾಪಗಳು ನಷ್ಟ ಆಗೋಯ್ತು. ನೋಡಿ, ಬರೀ ಕೌಂಡಿನ್ಯ ಮುನಿ ಅವರ ಜಟದಿಂದ ಬರ್ತಾ ಇರುವಂತಹ ನೀರು, ಅದರಿಂದ ಏನಾಗೋಯ್ತು, ಅವನ ಎಷ್ಟೊಂದು ಪಾಪಗಳು ಹೊರಟೋಯ್ತು. ಅದಕ್ಕೋಸ್ಕರ ಅವನು ತುಂಬಾ ನಮ್ರನಾಗಿ ಆ ಕೌಂಡಿನ್ಯ ಮುನಿ ಅವರ ಪಾದಗಳಿಗೆ ಬೀಳ್ತಾರೆ ಮತ್ತು ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾರೆ. ಹೇಳ್ತಾ ಇದಾರೆ, ದಯವಿಟ್ಟು ನಾನು ಎಷ್ಟೊಂದು ಪಾಪಗಳನ್ನ ಮಾಡಿದ್ದೀನಿ ನನ್ನ ಜೀವನದಲ್ಲಿ, ಈಗ ನನಗೆ ಪಶ್ಚಾತ್ತಾಪದ ಯಾವ್ದಾದ್ರು ಒಂದು ದಾರಿಯನ್ನ ಕೊಡಿ ಅಂತ ಹೇಳಿ ಅವನು ಹೇಳ್ತಾರೆ. ಆಗ ಆ ಋಷಿ ಹೇಳ್ತಾ ಇದ್ದಾರೆ, ಓ ಪ್ರೀತಿಯ ಮಗನೇ, ದಯವಿಟ್ಟು ತುಂಬಾ ಧ್ಯಾನಪೂರ್ವಕವಾಗಿ ಕೇಳಿಸ್ಕೊ. ಈಗ ಇದೆಲ್ಲವೂ ನಮಗೂ ಅಷ್ಟೇ, ನಾವೆಲ್ಲರೂ ತುಂಬಾ ಧ್ಯಾನಪೂರ್ವಕವಾಗಿ ಕೇಳಿಸ್ಕೊಳ್ಬೇಕು. ಯಾವಾಗ್ಲಾದ್ರೂ ನಾವು ಇದನ್ನ ಕೇಳ್ತಾ ಇರ್ತೀವಲ್ಲ, ಇದು ಬರೀ ಈಗ ಮಾತ್ರ ಅಲ್ಲ, ಸಂಪೂರ್ಣವಾಗಿ ಯಾವಾಗ್ಲಾದ್ರೂ ನಾವು ಆಧ್ಯಾತ್ಮಿಕ ಚರ್ಚೆಯನ್ನ ಕೇಳ್ತಾ ಇರ್ತೀವಿ, ಇಲ್ಲ ಯಾವ್ದಾದ್ರು ಪ್ರವಚನವನ್ನ ಕೇಳ್ತಾ ಇದೀವಿ, ಇದು ಟೈಮ್ ಪಾಸ್ಗೋಸ್ಕರ ಕೇಳಬಾರ್ದು. ಯಾಕಂದ್ರೆ ಈ ಜಗತ್ತಿನಲ್ಲಿ ಟೈಮ್ ಪಾಸ್ಗೋಸ್ಕರ ಎಷ್ಟೊಂದು ಕಾಮಿಡಿ, ಎಂಟರ್ಟೈನ್ಮೆಂಟ್, ಸೀರಿಯಲ್ಸ್ ಎಲ್ಲ ಮಾಡ್ತಾ ಇರ್ತಾರೆ. ಅದಕ್ಕೋಸ್ಕರ ನಮ್ಗೂ ಅನ್ಸತ್ತೆ ಈ ರೀತಿ ಪ್ರವಚನ ಕೇಳೋದು ಒಂದು ಟೈಮ್ ಪಾಸ್ ಅಂತ. ಆದ್ರೆ ಇದು ಆಧ್ಯಾತ್ಮಿಕವಾಗಿರುವಂಥದ್ದು. ಅದಕ್ಕೋಸ್ಕರ ಇದನ್ನ ಏನ್ ಮಾಡ್ಬೇಕು, ಧ್ಯಾನಪೂರ್ವಕವಾಗಿ ಕೇಳಿಸ್ಕೊಳ್ಳಿ. ಯಾಕಂದ್ರೆ ಇದು ನೇರವಾಗಿ ಇದು ಭಗವಂತನ ವಾಣಿ. ನಾವು ಎಷ್ಟೋ ಅನಾದರದಿಂದ, ಅಂದರೆ ಅಗೌರವದಿಂದ ಮತ್ತು ಧ್ಯಾನ ಇಲ್ಲದೆ ಬೇರೆ ಬೇರೆ ಕೆಲಸ ಮಾಡ್ತಾ ಇರ್ತೀವಿ, ಇಲ್ಲ ನಿರ್ಲಕ್ಷ್ಯವ ಮಾಡ್ಬಿಡ್ತೀವಿ. ಆಗ ಏನ್ ಮಾಡ್ತೀವಿ, ಅದರಿಂದ ಏನು ಫಲ ಅಂತ ಹೇಳಿದ್ರೆ, ನಮಗೆ ಈ
ಕೇಳೋದ್ರಿಂದ ಇಲ್ಲ ಮತ್ತೆ ನಾವು ಓದೋದ್ರಿಂದ ಏನ್ ಫಲ ಬರುತ್ತೆ, ಇಲ್ಲ ಜಪ ಮಾಡೋದ್ರಿಂದ ಏನ್ ಫಲ ಬರುತ್ತೆ, ನಿರ್ಲಕ್ಷ್ಯದಿಂದ ಏನಾಗುತ್ತೆ ಅದರ ಸಂಪೂರ್ಣ ಫಲ ಬರೋದಿಲ್ಲ ನಮಗೆ. ಅದಕ್ಕೋಸ್ಕರ ನಾವು ಯಾವಾಗ್ಲಾದ್ರು ಕೇಳ್ತೀವಲ್ಲ ಅದನ್ನ ಧ್ಯಾನಪೂರ್ವಕವಾಗಿ ಕೇಳಿಸ್ಕೊಳ್ಬೇಕು. ಕೆಲವು ಸಲ ನಮಗೆ ಕೇಳ್ತಾ ಕೇಳ್ತಾ ನಿದ್ದೆ ಬಂದ್ಬಿಡುತ್ತೆ, ಇಲ್ಲ ಕೇಳ್ತಾ ಕೇಳ್ತಾ ಬೇರೆಯವ್ರ ಹತ್ರ ಮಾತಾಡ್ತಾ ಇರ್ತೀವಿ, ಇಲ್ಲಾಂದ್ರೆ ಬೇರೆ ಬೇರೆ ಮೆಸೇಜಸ್ ಎಲ್ಲ ನೋಡ್ತೀವಿ. ಇದರಿಂದ ಏನಾಗೋಗ್ಬಿಡುತ್ತೆ, ನಮ್ಮ ಧ್ಯಾನ ಸಂಪೂರ್ಣವಾಗಿರೋದಿಲ್ಲ, ಅದು ಅನಾದರ. ಯಾವಾಗ್ಲಾದ್ರೂ ನೋಡಿ, ಯಾರಾದ್ರೂ ವ್ಯಕ್ತಿ ಮನೆಗೆ ಗೆಸ್ಟ್ ಬರ್ತಾನೆ ಅಂತ ತಿಳ್ಕೊಳ್ಳಿ. ಆ ಗೆಸ್ಟ್ ಬಂದಾಗ ನಾವು ಅವ್ರ ಮುಂದೆ ಇರ್ತೀವಿ, ಆದ್ರೆ ಅವ್ರನ್ನ ನೋಡಿ ಮಾತಾಡೋದಿಲ್ಲ, ಬೇರೆಯವ್ರ ಹತ್ರ ಯಾರಾದ್ರೂ ಮಾತಾಡ್ತೀವಿ, ಇಲ್ಲ ನಾವು ಅವ್ರಿಗೆ ಯಾವುದೇ ರೀತಿ ಗೌರವ ಸಮ್ಮಾನ ಅವ್ರ ಜೊತೆ ತುಂಬಾ ನಮ್ಮ ಹೃದಯದಿಂದ ಮಾತಾಡೋದಿಲ್ಲ. ಆ ರೀತಿ ಆಗಿದ್ರೆ ಏನಾಗ್ಬಿಡುತ್ತೆ, ಅದು ಅವ್ರಿಗೆ ಅಗೌರವ, ಮತ್ತೊಮ್ಮೆ ಅವ್ರಿಗೆ ಬರೋದಕ್ಕೆ ಇಷ್ಟ ಆಗೋದಿಲ್ಲ. ಅದೇ ರೀತಿ ಭಗವಂತ ಬರ್ತಾ ಇರ್ತಾರೆ, ನಾವ್ ಯಾವಾಗ ಭಗವಂತನ ನಾಮ ಜಪ ಮಾಡ್ತಾ ಇರ್ತೀವಿ, ನಾವೇನಾದ್ರೂ ಅಲ್ಲಿ ಗಮನ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಆಗ ಭಗವಂತ ಬಂದಿದ್ದಾನೆ, ಆದ್ರೆ ನಾವು ಅಗೌರವ ತೋರಿಸ್ತಾ ಇದೀವಿ. ಅದಕ್ಕೋಸ್ಕರ ನಮಗೆ ಆ ಜಪದಲ್ಲಿ ರುಚಿ ಬರೋದಿಲ್ಲ ಮತ್ತು ಸಾಕ್ಷಾತ್ಕಾರ ಬರೋದಿಲ್ಲ. ಅದಕ್ಕೋಸ್ಕರ ಹೇಳ್ತಾ ಇದಾರೆ, ಈಗ ನಾವು ಧ್ಯಾನಪೂರ್ವಕ ಕೇಳಿಸ್ಕೊಳ್ಬೇಕು. ಇದರಿಂದ ಏನಾಗುತ್ತೆ, ಆ ಋಷಿಮುನಿ ಹೇಳ್ತಾ ಇದಾರೆ, ನೀನು ಇದನ್ನು ಧ್ಯಾನಪೂರ್ವಕ ಕೇಳಿಸ್ಕೊಂಡ್ರೆ ನಿನ್ನ ಜೀವನ ಪರಿವರ್ತನೆ ಆಗುತ್ತೆ ಮತ್ತು ಹಿಂದೆ ಮಾಡಿರುವಂತ ಎಲ್ಲಾ ಪಾಪಗಳು ಹೋಗ್ಬಿಡುತ್ತೆ. ಈಗ ಈ ವೈಶಾಖ ತಿಂಗಳಿನಲ್ಲಿ ಬರ್ತಾ ಇರುವಂತಹ ಶುಕ್ಲ ಏಕಾದಶಿ, ಮೋಹಿನಿ ಏಕಾದಶಿ, ಇದು ಎಷ್ಟು ಅದ್ಭುತವಾಗಿದೆ ಅಂತ ಹೇಳಿದ್ರೆ ಮತ್ತು ವಿಶೇಷವಾಗಿದೆ ಅಂತ ಹೇಳಿದ್ರೆ, ಇದು ಎಲ್ಲಾ ಪಾಪಗಳನ್ನ ನಾಶ ಮಾಡುವಂಥದ್ದು. ಸುಮೇರು ಪರ್ವತದಷ್ಟು ಪಾಪ ಇದು ನಾಶ ಮಾಡ್ಬಿಡುತ್ತೆ. ಅದಕ್ಕೋಸ್ಕರ ಈ ನನ್ನ ಆದೇಶವನ್ನ ನೀನು ದಯವಿಟ್ಟು ಪಾಲಿಸು ಮತ್ತು ನಿಷ್ಠೆಯಿಂದ ಪಾಲನೆ ಮಾಡಬೇಕು. ಏಕಾದಶಿಯನ್ನ ನೀನು ಚೆನ್ನಾಗಿ ಪಾಲನೆ ಮಾಡು. ಇದು ಶ್ರೀಮನ್ ಹರಿಗೆ ತುಂಬಾ ವಿಶೇಷವಾದ ಪ್ರಿಯವಾಗಿದೆ. ಇದು ನಿಮಗೆ ಜನ್ಮಗಳಿಂದ ಮಾಡಿರುವಂತಹ ಪಾಪಗಳನ್ನು ಇದು ತೆಗೆದುಹಾಕ್ಬಿಡುತ್ತೆ. ಇದನ್ನ ಕೇಳ್ಕೊಂಡು ದೃಷ್ಟ ಬುದ್ಧಿ ಏನ್ ಮಾಡಿದ, ಈ ಏಕಾದಶಿಯನ್ನ ಪಾಲನೆ ಮಾಡಿದ. ಏಕಾದಶಿನ ಹೇಗೆ ಪಾಲನೆ ಮಾಡ್ತಾರೆ, ತುಂಬಾ ಸರಳವಾಗಿ. ಏಕಾದಶಿ ಅಂತ ಹೇಳಿದ್ರೆ ಎಷ್ಟು ಕಾಂಪ್ಲಿಕೇಟೆಡ್ ಮಾಡ್ಕೊಳ್ಳೋದು ಬೇಕಿಲ್ಲ. ಒಂದು ಅಂತ ಹೇಳಿದ್ರೆ ನಮ್ಮ ಊಟ ಮತ್ತೆ ನಿದ್ದೆ ಇಲ್ಲ ಶರೀರದ ಏನೇ ಕಾರ್ಯಗಳನ್ನೆಲ್ಲ ಕಡಿಮೆ ಮಾಡಬೇಕು ಅಷ್ಟೇ. ಶಾರೀರಿಕ ಕಾರ್ಯಗಳನ್ನ ಕಡಿಮೆ ಮಾಡಬೇಕು, ಆಧ್ಯಾತ್ಮಿಕ ಕಾರ್ಯಗಳನ್ನ ಹೆಚ್ಚು ಮಾಡಬೇಕು. ಆಮೇಲೆ ಉಪವಾಸ ಅಂತ ಹೇಳಿದ್ರೆ ಊಟ ಮಾಡದೇ ಇದ್ರೆ ಒಳ್ಳೇದು. ಕೆಲವರಿಗೆ ಊಟ ಮಾಡದೇ ಇರೋದಕ್ಕೆ ಆಗೋದಿಲ್ಲ, ಅದಕ್ಕೋಸ್ಕರ ಸ್ವಲ್ಪ ಹಣ್ಣುಗಳನ್ನ ತಗೊಳ್ಬೋದು. ಆಮೇಲೆ ನೀರು ಇಲ್ಲ ಬೇರೆ ಬೇರೆ ಕೆಲವು ಪದಾರ್ಥಗಳನ್ನ ಯಾವುದೇ ರೀತಿಯ ಆದಷ್ಟು ಕುಕ್ಡ್ ಫುಡ್ ಕಡಿಮೆ ಮಾಡಿದ್ರೆ, ಆಮೇಲೆ ಯಾವುದೇ ರೀತಿಯ ದವಸ ಧಾನ್ಯಗಳನ್ನ ಕಡಿಮೆ ಮಾಡಿದ್ರೆ, ಇದೆಲ್ಲ ಮಾಡಿದ್ರೆ ಈ ರೀತಿ ಮಾಡ್ಬೇಕು ಏಕಾದಶಿಯನ್ನ ಮಾಡ್ಬೇಕಾದ್ರೆ. ಆಮೇಲೆ ಆ ದಿನ ಹೆಚ್ಚು ಭಗವಂತನ ನಾಮ ಜಪ ಮಾಡುವಂಥದ್ದು, ಭಗವದ್ಗೀತೆ ಭಾಗವತವನ್ನ ಕೇಳುವಂಥದ್ದು ಮಾಡಬೇಕು. ಈ ರೀತಿ ಹೇಳ್ತಾ ಇದಾರೆ. ಇದನ್ನೆಲ್ಲ ಅವ್ನು ತುಂಬಾ ಚೆನ್ನಾಗಿ ಮಾಡ್ದ. ಅದು ಮಾಡೋದ್ರಿಂದ ಏನಾಯ್ತು ಅಂತ ಹೇಳಿ, ಈ ದೃಷ್ಟ ಬುದ್ಧಿ ಎಷ್ಟು ಪಾಪಿಷ್ಟನಾಗಿದ್ದ, ಆದರೆ ಇವನು ಸಂಪೂರ್ಣವಾಗಿ ನಿಷ್ಪಾಪನಾಗ್ಬಿಟ್ಟ. ಕ್ರಮೇಣವಾಗಿ ಇವನು ಮುಂದಿನ ಜೀವನದಲ್ಲಿ ಏನಾದ, ಇವನು ಸಂಪೂರ್ಣವಾಗಿ ಎಲ್ಲಾ ರೀತಿಯ ಹೃದಯ ನಿಷ್ಕಲ್ಮಶವಾಗಿ ಅವನು ಭಗವಂತನ ಧಾಮಕ್ಕೆ, ಅವನು ವೈಕುಂಠಕ್ಕೆ ಹೋಗ್ಬಿಟ್ಟ. ಈ ರೀತಿಯಾಗಿ ಮೋಹಿನಿ ಏಕಾದಶಿಯ ತುಂಬಾ ವಿವಿಧವಾಗಿರುವಂತಹ ಇದರ ವಿಶೇಷತೆಗಳು ಅಂತ ಹೇಳಿದ್ರೆ, ಇದು ನಮಗೆ ನಿಷ್ಪಾಪವನ್ನಾಗಿ ಮಾಡುತ್ತೆ. ಆಮೇಲೆ ಈ ಜಗತ್ತಿನ ಮೋಹಗಳನ್ನ ಕಡಿಮೆ ಮಾಡುತ್ತೆ. ಆಮೇಲೆ ಯಾವುದೇ ರೀತಿಯ ಈ ಜಗತ್ತಿನ ಬಂಧನಗಳನ್ನೆಲ್ಲವನ್ನು ತೆಗೆದುಹಾಕ್ಬಿಡುತ್ತೆ. ಅದಕ್ಕೋಸ್ಕರ ಹೇಳ್ತಾ ಇದ್ದಾರೆ, ಇದಕ್ಕಿಂತ ಮಿಗಿಲಾಗಿರುವಂತಹ ಯಾವುದೇ ರೀತಿಯ ಉಪವಾಸ ಇಲ್ಲ. ಅದಕ್ಕೋಸ್ಕರ ಶ್ರೀಕೃಷ್ಣ ಯುಧಿಷ್ಠಿರ ಮಹಾರಾಜರಿಗೆ ಹೇಳ್ತಾ ಇದ್ದಾರೆ, ಜನ ಅಲ್ಲಿ ತೀರ್ಥಯಾತ್ರೆ ಮಾಡ್ತಾ ಇರ್ತಾರೆ, ಅದು ಇದು ಯಜ್ಞ ಪೂಜಾ ಪುರಸ್ಕಾರ ಮತ್ತೆ ಹವನ ಶಾಂತಿ ಎಲ್ಲ ಎಷ್ಟೊಂದು ಮಾಡ್ತಾ ಇರ್ತಾರೆ. ಅದರ ಬದಲು ಈ ಏಕಾದಶಿಯನ್ನ ಯಾರು ಚೆನ್ನಾಗಿ ಮಾಡ್ತಾರಲ್ಲ ಅವ್ರಿಗೆ ಇದಕ್ಕಿಂತ ಜಾಸ್ತಿ ಫಲ ಸಿಕ್ಬಿಡುತ್ತೆ. ಆಮೇಲೆ ಇದನ್ನ ಯಾರು ತುಂಬಾ ಧ್ಯಾನಪೂರ್ವಕ ಕೇಳಿಸ್ಕೊಳ್ತಾ ಇದಾರೆ ಮತ್ತು ಇದರ ಮಹಿಮೆಗಳನ್ನ ತಿಳ್ಕೊಳ್ತಾರೆ, ಅವ್ರಿಗೇನಾಗತ್ತೆ, ಎಷ್ಟೊಂದು ಗೋವುಗಳ ದಾನ ಮಾಡಿರುವಂತಹ ಫಲಾನು ಬಂದ್ಬಿಡುತ್ತೆ. ಈ ರೀತಿಯಾಗಿ ಏಕಾದಶಿಯನ್ನ ತುಂಬಾ ಚೆನ್ನಾಗಿ ಮಾಡ್ಬೇಕು. ಏಕಾದಶಿ ದಿನ ಏನ್ ಮಾಡ್ಬೇಕು ಅಂತಾರೆ, ಆದಷ್ಟು ಹೆಚ್ಚು ಜಪವನ್ನ ಮಾಡ್ಬೇಕು. ಅತಿ ಹೆಚ್ಚು ಎಷ್ಟು ನಾಮ ನಾವು ಹೇಳ್ತೀವಲ್ಲ ಅಷ್ಟು ನಮ್ಮ ಶುದ್ಧೀಕರಣ ಆಗುತ್ತೆ. ಆಮೇಲೆ ಹೇಗೆ ನಾಮವನ್ನು ಹೇಳ್ತೀವಿ ಅದು ತುಂಬಾ ಮುಖ್ಯವಾಗಿದೆ. ಒಂದು ಹೆಚ್ಚು ನಾಮವನ್ನು ಹೇಳಬೇಕು ಮತ್ತು ನಾಮವನ್ನು ಹೇಳ್ತಾ ಹೆಚ್ಚು ಗಮನವನ್ನು ಇಡಬೇಕು. ಹೇಳ್ತಾರೆ ಜಪಕಾಲೆ, ಇದು ಭಜನ ರಹಸ್ಯ, ಭಕ್ತಿವಿನೋದ್ ಠಾಕೂರ್ ಅವರು ಬರೆದಿರುವಂತದ್ದು. ಜಪಕಾಲೆ ಮನಕ್ಕೆ ಏಕಾಗ್ರ ಭಾವೇ ಲಹ.
ಇದು ಬೆಂಗಾಲಿಯಲ್ಲಿ ಬರೆದಿರುವಂತದ್ದು. ಅವರು ಹೇಳ್ತಾರೆ ಜಪಕಾಲೆ ಅಂದ್ರೆ ಜಪ ಮಾಡೋ ಸಮಯದಲ್ಲಿ ಏನ್ ಮಾಡ್ಬೇಕು, ಮನವನ್ನ ಏಕಾಗ್ರ ಸ್ಥಿತಿಯಲ್ಲಿ ತಗೊಂಡ್ಬರ್ಬೇಕು. ಅದಷ್ಟೇ ಅಲ್ಲ, ಚಿತ್ತ ಶುದ್ಧೇ ಠಾಕ. ಆಮೇಲೆ ಮತ್ತೇನ್ ಮಾಡ್ಬೇಕು, ನಮ್ಮ ಚಿತ್ತವನ್ನ ಶುದ್ಧಿಯಾಗಿಟ್ಕೊಂಡಿರ್ಬೇಕು. ಅಲ್ಲಿ ಯಾವುದೇ ರೀತಿಯ ದ್ವೇಷದ ಭಾವನೆಗಳು, ಬೇರೆಯವರನ್ನ ದೋಷಗಳನ್ನ ಹುಡುಕುವಂತ ಭಾವನೆಗಳು, ಆಮೇಲೆ ಬೇರೆ ಬೇರೆ ರೀತಿಯ ಇಂದ್ರಿಯ ತೃಪ್ತಿಯ ಭೋಗದ ಇಚ್ಛೆಗಳನ್ನ ಇಟ್ಕೊಂಡು, ಆಮೇಲೆ ಲೋಭವನ್ನ ಇಟ್ಕೊಂಡು ಈ ರೀತಿ ಯಾವುದು ನಾವು ಜಪವನ್ನ ಮಾಡಬಾರದು. ಆದಷ್ಟು ಶಾಂತವಾದಂತಹ ಮನಸ್ಸಿನಿಂದ ನಾವು, ಆಮೇಲೆ ಅದಷ್ಟೇ ವೃಥಾ ಕಥ ನಾಹಿಕಃ. ಜಪ ಮಾಡ್ತಾ ಇರುವಾಗ ನಾವು ಮಾತುಕತೆ ಆಡಬಾರ್ದು. ಸಾಮಾನ್ಯವಾಗಿ ಕೆಲವು ಸಲ ನಮ್ಮ ಬಾಯಿ ಬೇಕಾದ್ರೆ ಉಪವಾಸ ಮಾಡ್ಬಿಡ್ಬೋದು, ಆಮೇಲೆ ಬಾಯಿನಲ್ಲಿ ಊಟ ಹಾಕೋದ್ ಕಡಿಮೆ ಮಾಡ್ಬಿಡ್ಬೋದು, ಆದ್ರೆ ಮಾತನ್ನ ಕಡಿಮೆ ಮಾಡೋದು ಕಷ್ಟ ಆಗ್ಬಿಡುತ್ತೆ. ಯಾಕೆಂತ ಹೇಳಿದ್ರೆ ಪಟ 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 ಅಂತ ಎಷ್ಟೊಂದು ಮಾತಾಡ್ತಾ ಇರ್ತೀವಿ, ಆಮೇಲೆ ನಮಗೆ ಮಾತಾಡಿ ನಮಗೆ ಬಾಯಿ ನೋವು ಬರ್ತಾ ಇರುತ್ತೆ. ಆದ್ರೂ ಬಾಯಿ ನಿಲ್ಸೋದಿಲ್ಲ, ಬೇರೆಯವ್ರಿಗೆ ಬೇಜಾರಾಗ್ಬಿಡತ್ತೆ, ಆದ್ರೂ ನಾವು ಮಾತಾಡೋದನ್ನ ನಿಲ್ಸೋದಿಲ್ಲ. ಅದಕ್ಕೋಸ್ಕರ ಹೇಳ್ತಾರೆ ವೃಥಾ ವಾರ್ತಾ ಕಥಾ ನಹಿಕಃ. ನಾವು ಮಾತಾಡಬಾರ್ದು ಹೆಚ್ಚು, ಆದಷ್ಟು ಕಡಿಮೆ ಮಾತಾಡ್ಬೇಕು ಅಂತ ಹೇಳಿದ್ರೆ ಭಗವಂತನ ಬಗ್ಗೆ ಮಾತಾಡ್ಬೇಕು. ನಾಮಾರ್ಥ ಚಿಂತಃ ಸದಾ ಧೈರ್ಯ ಆಶ್ರಯಕರ. ಆಮೇಲೆ ನಾಮಾರ್ಥ ಚಿಂತನ ಮಾಡ್ಬೇಕು. ನಾವು ಜಪ ಮಾಡ್ತಾ ಇರುವಾಗ ಏನ್ ಮಾಡ್ಬೇಕು, ಈ ನಾಮದ ಅರ್ಥ ಏನು. ಹರೇ ಕೃಷ್ಣ ಮಹಾಮಂತ್ರ ನಾವು ಜಪ ಮಾಡ್ತಾ ಇದೀವಿ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಇದರ ಅರ್ಥ ಏನು ನಮ್ಗನ್ನಿಸೋದು, ಏನ್ ಅರ್ಥ ಇದೆ ಇದರಲ್ಲಿ? ಬರೀ 3 ಶಬ್ದ ಇದೆ, ಹರೇ ಕೃಷ್ಣ ರಾಮ ಅಂತ. ಇದು ಭಗವಂತನ ಹೆಸರನ್ನ ಕರಿತಾ ಇದೀವಿ. ನಾವು ಯಾಕೆ ಭಗವಂತನ ಹೆಸರನ್ನ ಕರಿತಾ ಇದೀವಿ ಅಂತ ಹೇಳಿದ್ರೆ, ಓ ಭಗವಂತನೇ, ಕೃಷ್ಣ ರಾಮ ಆಮೇಲೆ ಹರೇ ಅಂತ ಹೇಳಿ ಭಗವಂತನ ಶಕ್ತಿಯಾಗಿರುವಂತಹ ಶ್ರೀಮತಿ ರಾಧಾರಾಣಿ, ಶ್ರೀಮತಿ ಸೀತಾದೇವಿ, ಇವ್ರನ್ನೆಲ್ಲ ನಾವು ಪ್ರಾರ್ಥನೆಯನ್ನ ಏನ್ ಮಾಡ್ತಾ ಇದೀವಿ, ದಯವಿಟ್ಟು ನನ್ನನ್ನ ನೀವು ಈ ಭೌತಿಕ ಸಂಸಾರದಿಂದ ಚಕ್ರದಿಂದ ನನಗೆ ಬಿಡುಗಡೆ ಕೊಡಿ ಮತ್ತು ನನಗೆ ನಿಮ್ಮ ಸೇವೆಯಲ್ಲಿ ತೊಡಗಿಸಿ. ಈ ರೀತಿ ನಾವು ಪ್ರಾರ್ಥನೆಯನ್ನ ಮಾಡ್ತಾ ಈ ಹರೇ ಕೃಷ್ಣ ಮಹಾಮಂತ್ರವನ್ನು ಜಪ ಮಾಡ್ತಾ ಇದ್ವಿ. ಇದರ ನಾಮಾರ್ಥ ಚಿಂತಃ ಸದಾ ಧೈರ್ಯ ಆಶ್ರಯಕರ. ಕೆಲವು ಬಾರಿ ನಾವು ಜಪ ಮಾಡ್ತಾ ಇರ್ತೀವಿ, ಆದ್ರೆ ಅಷ್ಟೊಂದು ತಾಳ್ಮೆ ಇರೋದಿಲ್ಲ. ನಮ್ಗನ್ನಿಸುತ್ತೆ ನಾನು ಮಾಡ್ತಾ ಇದ್ದೀನಿ, ಎಷ್ಟೊಂದು ಜಪ ಮಾಡಿದ್ದೀನಿ, ಆದ್ರೂ ಏನು ರಿಸಲ್ಟೇ ಬಂದಿಲ್ಲ. ಈ ರೀತಿ ನಮಗೆ ಕೆಲವು ಬಾರಿ ನಾವು ತಾಳ್ಮೆ ಕಳ್ಕೊಂಡ್ಬಿಡ್ತೀವಿ. ನಾವು ಮಾಡಿರುವಂತ ಎಷ್ಟೊಂದು ಜನ್ಮಗಳಿಂದ ಮಾಡಿರುವಂತ ಪಾಪಗಳು ಮಾಡಿದೀವಿ, ಈಗ ಇದೆಲ್ಲವೂ ಕೆಲವೇ ಜನ್ಮಗಳಲ್ಲಿ ಹೋಗ್ಬಿಡುತ್ತೆ. ಇನ್ನೂ ಹೆಚ್ಚು ನಾವು ಸೀರಿಯಸ್ ಆಗಿ ಗಂಭೀರವಾಗಿ ಮಾಡಿದ್ರೆ ಒಂದೇ ಜನ್ಮದಲ್ಲೂ ಹೋಗ್ಬಿಡುತ್ತೆ. ಆದ್ರೆ ನಮ್ದು ಆ ಸೀರಿಯಸ್ನೆಸ್ ಇದ್ದು ಮಾಡ್ಬೇಕು. ನಾಮೇತೆ ಆದರ ಕರಿ. ಆಮೇಲೆ ಇದಕ್ಕೆ ತುಂಬಾ ಗೌರವಪೂರ್ಣವಾಗಿ ಜಪವನ್ನ ಮಾಡಬೇಕು. ಅದಷ್ಟೇ ಅಲ್ಲ, ಕೃಷ್ಣ ನಾಮಸ್ಮರ, ಭಗವಂತನ ಪುಣ್ಯ ನಾಮದ ಸ್ಮರಣೆಯನ್ನು ಮಾಡ್ತಾ ನಾವು ಈ ಜಪವನ್ನ ಮಾಡಬೇಕು. ಈ ರೀತಿ ಮಾಡ್ತಾ ಏನಾಗುತ್ತೆ, ನಮ್ಮ ಹೃದಯ ಶುದ್ಧೀಕರಣ ಆಗುತ್ತೆ ಮತ್ತು ಭಗವಂತನಲ್ಲಿ ಪ್ರೇಮವೂ ಹುಟ್ಟುತ್ತೆ. ಅದಕ್ಕೋಸ್ಕರ ಏಕಾದಶಿ ತುಂಬಾ ಪವಿತ್ರವಾಗಿರುವಂತದ್ದು, ಮತ್ತೆ ಇದು ಒಂದು ಸುವರ್ಣ ಅವಕಾಶ ನಮಗೆ ಹೆಚ್ಚು ಭಗವಂತನ ಸ್ಮರಣೆ ಮಾಡೋದಕ್ಕೆ. ಅದಕ್ಕೋಸ್ಕರ ಈ ಏಕಾದಶಿಯನ್ನ ನಾವೆಲ್ಲರೂ ಸರಿಯಾಗಿ ಉಪಯೋಗಿಸ್ಕೊಳ್ಳೋಣ ಮತ್ತು ಹೆಚ್ಚು ನಾಮ ಜಪವನ್ನ ಮಾಡೋಣ. ತಮ್ಮೆಲ್ಲರಿಗೂ ಒಂದು ನಿವೇದನೆ ಅಂತ ಹೇಳಿದ್ರೆ, ತಾವೆಲ್ಲರೂ ಈ ಏಕಾದಶಿ ದಿನ ಎಷ್ಟು ಜಪವನ್ನ ಮಾಡ್ತೀರಿ ಅದನ್ನ ದಯವಿಟ್ಟು ಕಮೆಂಟ್ಸ್ ನಲ್ಲಿ ನೀವು ಬರೀರಿ. ಏನಾಗುತ್ತೆ, ಇದರಿಂದ ಎಷ್ಟೊಂದು ಭಕ್ತರಿಗೂ ಸ್ಫೂರ್ತಿ ಸಿಗುತ್ತೆ. ಆಮೇಲೆ ತಾವೆಲ್ಲರೂ ಈ ಏಕಾದಶಿಯನ್ನು ತುಂಬಾ ಚೆನ್ನಾಗಿ ಪಾಲನೆಯನ್ನ ಮಾಡಿ. ತುಂಬಾ ಧನ್ಯವಾದಗಳು ಎಲ್ಲರಿಗೂ. ಏಕಾದಶಿಯ ಪಾರಣದ ಸಮಯ ಈ ರೀತಿ ಇದೆ. ತಾವೆಲ್ಲರೂ ಈ ಪಾರಣದ ಸಮಯವನ್ನ ಧ್ಯಾನಪೂರ್ವಕವಾಗಿ ನೋಡ್ಕೊಳ್ಳಿ ಮತ್ತು ಪಾಲನೆಯನ್ನ ಮಾಡಿ. ತುಂಬಾ ಧನ್ಯವಾದಗಳು. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಶ್ರೀಲ ಪ್ರಭುಪಾದ ಕಿ ಜೈ.